ಮೇಡಮೇ ಕಾಣುವುದಿಲ್ಲ. ನಮ್ಮ ಶಾಲೆಯಲ್ಲಿ ಇವತ್ತು ನಾವು ಪೋಷಣ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದಕ್ಕಾಗಿ ಇಂದಿನ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನಮ್ಮ ಪಟ್ಟಣ ಪಂಚಾಯತಿ ಅಧ್ಯಕ್ಷರಾದಂತಹ ನಾಗರಾಜ್ ಭಟ್ ಸರ್ ಅವರು ಬಂದಿದ್ದಾರೆ. ಅವರಿಗೆ ನಮ್ಮ ಶಾಲೆಯ ಪರವಾಗಿ ಹಾಗೂ ನನ್ನೆಲ್ಲ ಮುದ್ದು ಮಕ್ಕಳ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಹಾರ್ದಿಕ ಸ್ವಾಗತವನ್ನು ಬಯಸ್ತಾರೆ.
ಬಗೆ ಬಗೆಯ ಹಣ್ಣುಗಳಿವೆ. ನನ್ನನ್ನು ಎಲ್ಲರೂ ಇಷ್ಟಪಡುತ್ತಾರೆ. ನನ್ನನ್ನು ತಿನ್ನುವುದರಿಂದ ಆರೋಗ್ಯ ಚೆನ್ನಾಗಿರುತ್ತದೆ. ರೋಗಗಳಿಂದ ದೂರವಿರಬಹುದು. ಧನ್ಯವಾದಗಳು. ನನ್ನಲ್ಲಿ ವಿವಿಧ ತರಕಾರಿಗಳಿವೆ. ನನ್ನನ್ನು ಸೇವಿಸುವುದರಿಂದ ಆರೋಗ್ಯ ಚೆನ್ನಾಗಿರುತ್ತದೆ. ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕೆಂಪು ಹರಕೆ ಸೊಪ್ಪು. ತರಕಾರಿಗಳು ತಿನ್ನುವುದರಿಂದ ನಮಗೆ ಎಲ್ಲ ಎ ವಿಟಮಿನ್ ಆಹಾರ ಪದಾರ್ಥಗಳನ್ನು ತಿನ್ನುವುದರಿಂದ ಚರ್ಮ ಹಲ್ಲುಗಳ ಆರೋಗ್ಯ ಉತ್ತಮವಾಗುತ್ತದೆ. ಕಣ್ಣಿನ ದೃಷ್ಟಿ ಉತ್ತಮವಾಗುತ್ತದೆ. ಎ ವಿಟಮಿನ್ ಕೊರತೆಯಿಂದ 2 ಕಣ್ಣು ರೋಗ ಬರುತ್ತದೆ. ನಮಗೆ ರಾತ್ರಿ ಕಣ್ಣು ಕಾಣುವುದಿಲ್ಲ. ನನ್ನ ಹೆಸರು ರಕ್ತದಲ್ಲಿ ಹಿಮೋಗ್ಲೋಬಿನ್ ಪ್ರಮಾಣ ಹೆಚ್ಚಾಗುತ್ತದೆ. ಮೂಲಂಗಿ ಸೊಪ್ಪು, ಕ್ಯಾಬೇಜ್, ಹೂಕೋಸು, ಆಲೂಗಡ್ಡೆ, ಸೌತೆಕಾಯಿ, ನುಗ್ಗೆಕಾಯಿ, ಪಾಲಕ್ ಸೊಪ್ಪು, ಕ್ಯಾರೆಟ್, ತೊಂಡೆಕಾಯಿ, ನವಿಲುಕೋಸು, ಬೆಳ್ಳುಳ್ಳಿ, ಮೊಳಕೆಕಾಳು ಮತ್ತು ಆಹಾರ ಧಾನ್ಯಗಳು. ಈ ಎಲ್ಲ ಆಹಾರ ಪದಾರ್ಥಗಳು ತಿನ್ನುವುದರಿಂದ ಬಿ ವಿಟಮಿನ್ ಸಿಗುತ್ತದೆ. ಈ ಬಿ ವಿಟಮಿನ್ನಲ್ಲಿರುವ ಆಹಾರ ಪದಾರ್ಥಗಳಿಂದ ಚರ್ಮ, ಹೃದಯ ಮತ್ತು ಜೀರ್ಣಾಂಗವ್ಯೂಹದ ಆರೋಗ್ಯ ಉತ್ತಮವಾಗುತ್ತದೆ. ಬಿ ವಿಟಮಿನ್ ಕೊರತೆಯಿಂದ ಬೇರೆ ಬೇರೆ ಬಿ ವಿಟಮಿನ್ ಆಹಾರ ಪದಾರ್ಥ ತಿನ್ನೋಣ, ಬೇರೆ ಬೇರೆ ರೋಗ ಓಡಿಸೋಣ. ಬಿ ವಿಟಮಿನ್ ಆಹಾರ ಪದಾರ್ಥ ತಿನ್ನೋಣ, ಬೇರೆ ಬೇರೆ ರೋಗ ಓಡಿಸೋಣ. ಸೌತೆಕಾಯಿ, ಇದು ಬೀನ್ಸ್, ಇದು ಶುಂಠಿ, ಇದು ಮೆಣಸು, ಇದು ಈರುಳ್ಳಿ, ಇದು ಕಿತ್ತಳೆ, ಇದು ಮೂಲಂಗಿ, ಇದು ಪಾಲಕ್ ಸೊಪ್ಪು, ಇದು ಬೂದುಕುಂಬಳಕಾಯಿ, ಇದು ಬದನೆಕಾಯಿ, ಇದು ಟೊಮೆಟೊ, ಇದು ತೊಂಡೆಕಾಯಿ, ಇದು ಹೂಕೋಸು, ಅದು ಕುಂಬಳಕಾಯಿ, ಇದು ಕಿತ್ತಳೆ, ಅದು ಹಾಗಲಕಾಯಿ, ಅದು ಸೇಬು, ಅದು ಬಾಳೆಹಣ್ಣು, ಅದು ದಾಳಿಂಬೆ, ಅದು ಬದನೆಕಾಯಿ. ಈ ಎಲ್ಲ ಆಹಾರ ಪದಾರ್ಥಗಳು ಸೇವಿಸೋದರಿಂದ ಸಿ ವಿಟಮಿನ್ ಸಿಗುತ್ತದೆ. ಈ ಸಿ ವಿಟಮಿನ್ ಆಹಾರ ಸೇವಿಸುವುದರಿಂದ ಹಲ್ಲು ಮತ್ತು ಒಸಡಿನ ಆರೋಗ್ಯ ಉತ್ತಮವಾಗುತ್ತದೆ. ಸಿ ವಿಟಮಿನ್ ಕೊರತೆಯಿಂದ ಸ್ಕರ್ವಿ ರೋಗ ಬರುತ್ತೆ. ಸಿ ವಿಟಮಿನ್ ಆಹಾರ ಪದಾರ್ಥದಿಂದ ಸ್ಕರ್ವಿ ರೋಗ ಓಡಿಸೋಣ. ಸಿ ವಿಟಮಿನ್ ಆಹಾರ ನಾವು ನಿಮಗೆ ಇಲ್ಲಿರುವಂತಹ ಆಹಾರ ಪದಾರ್ಥಗಳನ್ನು ಪರಿಚಯಿಸಿಕೊಡ್ತೀವಿ. ಇದು ಮೊಟ್ಟೆ, ಇದು ಮಾಂಸ, ಇದು ಮೀನು, ಇದು ಜೇನುತುಪ್ಪ, ಇದು ತುಪ್ಪ, ಇದು ಶೇಂಗಾ ಎಣ್ಣೆ. ಈ ಎಲ್ಲ ಆಹಾರ ಪದಾರ್ಥಗಳನ್ನು ತಿನ್ನುವುದರಿಂದ ಡಿ ವಿಟಮಿನ್ ಸಿಗುತ್ತದೆ. ಈ ಡಿ ವಿಟಮಿನ್ ಆಹಾರ ಪದಾರ್ಥಗಳನ್ನು ನಾವು ನಮ್ಮ ಆಹಾರ ಪದಾರ್ಥಗಳನ್ನು ಸೇವಿಸುವುದರಿಂದ ನಮಗೆ ಮೂಳೆ ಮತ್ತು ಹಲ್ಲಿನ ಆರೋಗ್ಯ ಚೆನ್ನಾಗಿರುತ್ತದೆ.
ಡಿ ವಿಟಮಿನ್ ಕೊರತೆಯಿಂದ ಬರುವ ರೋಗ ರಿಕೆಟ್ಸ್. ವಿಟಮಿನ್ ಆಹಾರ ಪದಾರ್ಥಗಳನ್ನು ರೋಗ ಓಡಿಸೋಣ. ಡಿ ವಿಟಮಿನ್ ಆಹಾರ ಪದಾರ್ಥಗಳನ್ನು ರಿಕೆಟ್ಸ್ ರೋಗ ಓಡಿಸೋಣ. ಹಾಗೆ ಪ್ರೋಟೀನ್ಸ್ ಮತ್ತು ಕಾರ್ಬೋಹೈಡ್ರೇಟ್ 3 ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ಅಂತ ಬರುತ್ತೆ. ಅದರಲ್ಲಿ ಇದು ಎಲ್ಲ ಪದಾರ್ಥ ನೋಡಿದರೆ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ತಾಯಂದಿರು ಸೇರಿಕೊಂಡು. ಅದಕ್ಕೆ ಅವ್ರಿಗೆ ತುಂಬ ನಾನು ಏನು ಹೇಳಬೇಕು ಅಂತಂದರೆ ಕೃತಜ್ಞತೆ ಸಲ್ಲಿಸ್ತೇನೆ. ಯಾಕಂದರೆ ತಾಯಂದಿರು ಮಾಡಿ ಕೊಟ್ಟ ಮೇಲೇ ಮಕ್ಕಳು ತಿನ್ನೋದು. ಮಕ್ಕಳಿಗೆ ಏನು ಬೇಕು, ಏನು ಪೋಷಕಾಂಶ ಬೇಕು ಅಂತೇಳಿ ತಾಯಂದಿರಿಗೆ ಫಸ್ಟ್ ಗೊತ್ತಿದ್ದರೆ ತಾನೇ ಅದನ್ನು ಹೆಲ್ದಿ ಫುಡ್ ಆ್ಯಂಡ್ ಬ್ಯಾಲೆನ್ಸ್ಡ್ ಫುಡ್. ಈಗ ನಾವು ಇದನ್ನು ನ್ಯೂಟ್ರಿಷನಲ್ ಡೇ ಏನು ಮಾಡ್ತಾ ಇದ್ದೀವಿ, ಇದಕ್ಕೆ ಎಲ್ಲರಿಗೂ ಅವೇರ್ನೆಸ್ ಪ್ರೋಗ್ರಾಮ್ ಕೊಡುವಂಥದ್ದು ಒಂದು ನ್ಯಾಷನಲ್ ನ್ಯೂಟ್ರಿಷನಲ್ ಡೇ ಅಂತ ಇವಾಗ ಸೆಪ್ಟೆಂಬರ್ 1 to 7 ನಾವು ಏನು ಮಾಡ್ತಾ ಇದ್ದೀವಿ. ಇಡೀ ಮಂತ್ನು ಮಾಡಬಹುದು. ಎಲ್ಲ ತಾಯಂದಿರಿಗೆ ಮತ್ತು ಎಲ್ಲರಿಗೂ ಇದನ್ನು ಅವೇರ್ನೆಸ್ ಕೊಡೋದಕ್ಕೆ ನಾವು ಇದನ್ನು ಭಾರತ ದೇಶವನ್ನು ಒಂದು ಈ ಪ್ರೋಗ್ರಾಮನ್ನು ಹಮ್ಮಿಕೊಂಡಿದೆ. ಮೇನ್ ರೀಸನ್ ಅಂತಂದರೆ ಈಗ ತಾಯಂದಿರಿಗೆ ಗೊತ್ತು ಆಗಬೇಕು ಅಂತ ಹೇಳಿ. ಆದರೆ ಇಲ್ಲಿ ನೋಡಿದ ಪದಾರ್ಥಗಳನ್ನು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಬಾಯಿಗೆ ನೀರು ಕೂಡ ಬರ್ತಾ ಇದೆ. ಬಟ್ ಅದು ಇವಾಗ ನಾವು ಆಮೇಲೆ ಟೆಸ್ಟ್ ಮಾಡೋಣಂತೆ. ಇಷ್ಟು ಹೇಳ್ಬಿಟ್ಟು ನನ್ನ ಮಾತುಗಳನ್ನು ಮುಗಿಸ್ತೀನಿ. ಸೊ ಬ್ಯಾಲೆನ್ಸ್ ಡಯಟ್ ಬಗ್ಗೆ ಪೂರ್ತಿ ವಿವರವಾಗಿ ನಾನು ಅಲ್ಲಿ ಆ ಪ್ಲ್ಯಾಟ್ಫಾರ್ಮ್ನಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬ್ಯಾಲೆನ್ಸ್ ಡಯಟ್ ಬಗ್ಗೆ ಅವರು ಒಂದು ಸ್ವಲ್ಪ ಪೀಠಿಗೆ ಹಾಕಿ ಕೊಟ್ಟಿದ್ದಾರೆ. ಆದರೆ ಫಸ್ಟ್ ಆಫ್ ಆಲ್ ನನಗೆ ಖುಷಿಯಾಗಿರೋದು ವಿದೌಟ್ ಫೈರ್ ಮಾಡಿದ್ದು ಅದು ಬೆಸ್ಟ್. ಓನ್ಲಿ ಫಾರ್ ಕಿಡ್ಸ್, ಗ್ರೋವಿಂಗ್ ಕಿಡ್ಸ್ ಇದ್ದಾರಲ್ಲ ಅವ್ರಿಗೆ ಬೆಸ್ಟ್. ಆಮೇಲೆ ಅದ್ರ ಜೊತೆಗೆ ಎಲ್ಲ ಮಕ್ಕಳಿಗೆ ನಾನು ಪಾಲಕರಿಗೆ ಹೇಳೋದಂದರೆ ಅದರ ಹೈಜೀನನ್ನು ಮೇಂಟೈನ್ ಮಾಡಿ. ಯಾವುದೇ ಫುಡ್ ಕೊಡಿ, ಹೈಜೀನ್ ಮೇಂಟೈನ್ ಮಾಡಿ ಅಷ್ಟೇ. ಹೈಜೀನ್ ಮೀನ್ಸ್ ಸ್ವಚ್ಛತೆ ಬಗ್ಗೆ ಅಷ್ಟೇ ನಿಮ್ಮದು ಕಾಳಜಿ ಇರಲಿ. ಎಲ್ಲ ಬಗೆಯ ಕಾರ್ಬೋಹೈಡ್ರೇಟ್, ವಿಟಮಿನ್ ಸಿ ಎಲ್ಲ ಈಗ ಮೇಡಮ್ ಹೇಳೋರಿದ್ದಾರೆ. ಸೊ ಅದನ್ನೆಲ್ಲ ನಿಮಗೂ ಗೊತ್ತಿದ್ರೆ ಮಕ್ಕಳಿಗೂ ಉತ್ತಮ ಅಂತ ಇದನ್ನು ಕಾನ್ಸೆಪ್ಟ್ ಹಮ್ಮಿಕೊಂಡಿರುವ ನಮ್ಮ ಉಷಾ ಮೇಡಮ್ ಅವರಿಗೆ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಆಹಾರ ಪೋಷಣಾ ಅಭಿಯಾನದ ಅಂಗವಾಗಿ ಇಲ್ಲಿ ನಡೀತಾರೆ ಈ ಒಂದು ಪ್ರೋಗ್ರಾಮ್ ನನಗೆ ಭಾಳ ಖುಷಿ ಕೊಟ್ಟಿದೆ. ಯಾಕೆಂದರೆ ಮಕ್ಕಳಿಗೆ ಸರಿಯಾಗಿ ಆಹಾರವನ್ನು ಕೊಡಬೇಕಂದ್ರೆ ತಾಯಂದಿರಿಗೆ ಮುಂಚೆ ಆಹಾರದ ಬಗ್ಗೆ ಜ್ಞಾನ ಇರಬೇಕು. ಈಗ ಇಲ್ಲಿ ನೋಡ್ತಾ ಇದ್ದರೆ ಇವರೆಲ್ಲ ತುಂಬ ಎಕ್ಸ್ಪರ್ಟೇ ಇದ್ದಾರೆ. ಎಲ್ಲ ನಮೂನೆ ಐಟಮು ಇದೆ. ಮಕ್ಕಳಿಗೆ ಬೇಕಾಗುವಂಥದ್ದು ಮ್ಯಾಕ್ಸಿಮಮ್ ಪ್ರೋಟೀನ್ಸು ಅದರಿಂದ ಎಲ್ಲದರಲ್ಲೂ ಕಾಣಿಸ್ತಾ ಇದೆ. ಇದು ಈ ಪ್ರೋಗ್ರಾಮ್ ಮಾಡೋದ್ರಿಂದ ತಾಯಂದಿರಿಗೂ ತಮ್ಮ ಮಕ್ಕಳ ಬಗ್ಗೆ, ತಮ್ಮ ಮಕ್ಕಳಿಗೆ ಯಾವ ಇದನ್ನು ಫುಡ್ಡನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಒಂದು ಒಳ್ಳೆಯ ಕಲ್ಪನೆ ಬರ್ತದೆ. ಯಾಕಂದರೆ ಇಲ್ಲಿ
ಇಲ್ಲಿ ಒಬ್ಬರು ಏನೋ ಒಂದು ಮಾಡ್ಕೊಂಡಿದ್ದಾರೆ, ಮತ್ತೊಬ್ಬರು ಇನ್ನೊಂದು ಮಾಡ್ಕೊಂಡಿದ್ದಾರೆ. ಇದೆಲ್ಲದು ಒಂದೇ ದಿವಸ ತಿನ್ಲಿಕ್ಕೆ ಆಗೋದಿಲ್ಲ. ಬಟ್ ವಾರದಲ್ಲಿ ಒಂದೊಂದು ಐಟಮನ್ನು ಒಂದೊಂದು ದಿವಸ ಮಾಡಿದ್ರು ಎಲ್ಲ ಟೈಪು ಪೋಷಕಾಂಶಗಳು ಮಕ್ಕಳಿಗೆ ದೊರೆಯುತ್ತದೆ. ಇದೊಂದು ಒಳ್ಳೆ ಕಾನ್ಸೆಪ್ಟ್, ತುಂಬ ಖುಷಿ ಆಯಿತು. ಥ್ಯಾಂಕ್ಸ್ ಯು. ನಮಸ್ಕಾರ. ನಾವು ವಿಶೇಷ ಎಲ್ಲ ಸ್ಕೂಲಿಗೆ ಪ್ರತಿಯೊಂದು ಕಾರ್ಯಕ್ರಮಗಳಿಗೆ ಹೋಗ್ತಿದ್ದೇವೆ. ಈ ಒಂದು ಸರ್ಕಾರಿ ಶಾಲೆಯಲ್ಲಿ ಅದನ್ನು ನಮ್ಮ ಮೇಡಮ್ ಉಷಾ ಮೇಡಮ್ ಅವರ ಅಧ್ಯಕ್ಷತೆಯಲ್ಲಿ ಈ ಥರದೊಂದು ಕಾರ್ಯಕ್ರಮ ನಾವು ಫಸ್ಟ್ ಟೈಮ್ ನೋಡ್ತಾ ಇದ್ದೀವಿ. ಎಷ್ಟೋ ಕಾರ್ಯಕ್ರಮಗಳು ವಿಶೇಷವಾಗಿ ಅವರ ಮಕ್ಕಳ ಪಾಲಕರನ್ನು ಇಲ್ಲಿ ಅವರನ್ನು ಒಳಗೊಂಡು ಅವರನ್ನು ವಿಶೇಷವಾಗಿ ಒಂದು ಅಡುಗೆಯನ್ನು ಮಾಡಿಕೊಂಡು ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಒಂದು ಇಲ್ಲಿ ನಮಗೆ ತೋರಿಸ್ತಾ ಇದ್ದೇವೆ. ಅದರ ರುಚಿನೂ ಅಷ್ಟೇ ಸಿಹಿ ಇರ್ಬೋದಂತ ಅನ್ಸ್ಕೊಳ್ತೀವಿ. ಯಾಕಂದ್ರೆ ನೋಡಿದರೆ ಮೇಡಮ್ ಹೇಳಿದಾಗೆ ತಿನ್ಬೇಕಂತ ಅನಿಸ್ತದೆ. ಮುಂದಿನ ದಿನಗಳಲ್ಲಿ ಇಂಥದ್ದೊಂದು ಕಾರ್ಯಕ್ರಮ ಮತ್ತೆ ಮೇಡಮ್ ಅವರ ಜೊತೆಗೆ ಎಷ್ಟು ಒಡನಾಟ ಇದೆ ಅಂತ ಹೇಳಿಕೆ ನಾವೆಲ್ಲ ಇಲ್ಲಿ ಬಂದದಕ್ಕೆ ಸಾಕ್ಷಿ. ಮೇನ್ ಅಂದರೆ ಮತ್ತೆ ಇವರೆಲ್ಲ ಸೇರಿಕೊಂಡು ಸಾಕ್ಷಿ. ಯಾಕಂದ್ರೆ ನಾನು 4-5 ವರ್ಷದಿಂದ ನಾನು ಈ ಸ್ಕೂಲಿಗೆ ಬರ್ತಾ ಇದ್ದೇನೆ. ಆದರೆ ಮೇಡಮ್ ಬರೋಕ್ಕಿಂತ ಮುಂಚೆ ಮತ್ತೆ ಈಗಿಂದು ತುಂಬ ಡಿಫರೆನ್ಸ್ ಆಗಿದೆ. ಅದಕ್ಕಾಗಿ ನಾನು ಮೊದಲಿಗೆ ಮೇಡಮಿಗೆ ಮತ್ತೆ ನಿಮ್ಮ ಜೊತೆಗೆ ಸೇರ್ಕೊಳ್ಳೋದಕ್ಕೆ ನಾನು ಧನ್ಯವಾದ ಹೇಳ್ತೀನಿ. ನಮಸ್ಕಾರ. ಮತ್ತೆ ತುಂಬ ಖುಷಿ ಆಗ್ತಿದೆ, ಒಂದು ಸರ್ಕಾರಿ ಶಾಲೆಯಲ್ಲಿ ಎಲ್ಲ ಪಾಲಕರೆಲ್ಲ ಸೇರಿ ಇಂಥ ಒಂದು ಕಾರ್ಯಕ್ರಮ ಮಾಡ್ತಿರೋದು. ಅದರಲ್ಲೂ ವಿಶೇಷವಾಗಿ ತಾಯಂದಿರು ತುಂಬ ಉತ್ಸಾಹದಿಂದ ಬೇರೆ ಬೇರೆ ರೀತಿಯ ತಿಂಡಿ ತಿನಿಸುಗಳನ್ನು ಮಾಡ್ಕೊಂಡಿದ್ದಾರೆ. ಬೇರೆಯವರು ತುಂಬ ಖುಷಿಯಿಂದ ಒಂದು ಮಾಡಿದ್ದಾರೆ. ಅವರು ಮಡಿಕೆ ಇರ್ಬೋದು ಅಥವಾ ಇನ್ನು ಪತ್ರೊಡೆ ಇರ್ಬೋದು, ಇದೆಲ್ಲನೂ ಪೌಷ್ಟಿಕಾಂಶದಿಂದ ಸೇರಿದೆ. ಮುಂದಿನ ದಿನಗಳಲ್ಲೂ ಇದನ್ನು ಮುಂದುವರಿಸ್ಕೊಂಡು ಹೋಗಿ ಅಂತ ಹೇಳ್ತೀನಿ.